ನಮಸ್ಕಾರ ಸ್ನೇಹಿತರೆ ಜಿ.ಕೆ ಸೀರೀಸ್ ಏನ್ ಮಾಡ್ತಾ ಇದೀವಿ 500 ಕ್ವಶನ್ಸ್ ಅಪ್ಕಮಿಂಗ್ ಕೆ ಎಕ್ಸಾಮ್ಸ್ FD SD ಗ್ರೂಪ್ ಸಿ ರಿಲೇಟೆಡ್ ಗ್ರೂಪ್ ಬಿ ರಿಲೇಟೆಡ್ ಭಾರತದ ಭೂಗೋಳಶಾಸ್ತ್ರದ ಬಗ್ಗೆ ಡಿಸ್ಕಸ್ ಮಾಡೋಣ. ಕರ್ನಾಟಕದ ಪ್ರಶ್ನೆಗಳು ಇದೆ, ಭಾರತದ ಪ್ರಶ್ನೆಗಳು ಇದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪೇಪರ್ 1 ಸಂಬಂಧಪಟ್ಟಂತೆ ಈ ಹೊಸ ಒಂದು ಪ್ಲೇಲಿಸ್ಟ್ ಏನ್ ಮಾಡಿದೀವಿ, ನಿಮಗೆ ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಗಳು ಸಿಗುತ್ತೆ. ಹಾಗೆ ಪೇಪರ್ 2 ಕೂಡ ನಮಗೆ ಬೇರೆ ಪ್ಲೇಲಿಸ್ಟ್ ಮಾಡಿದೀವಿ, ಅದು ಕೂಡ ತಾವು ನೋಡಬಹುದು. ಕಮ್ಯುನಿಕೇಶನ್ ಪೇಪರ್ ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ತಡ ಮಾಡಲ್ಲ, ಹಾಗಾದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ನ ತಗೊಂಡು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫೈನ್ ಸರ್, ಕೇಳಿ ಬಂದಿರತಕ್ಕಂಥ ಕ್ವಶನ್ಸ್ ಇದು ಕೂಡ ವೆರಿ ಇಂಪಾರ್ಟೆಂಟ್. ಲೇಖಾಪಾನಿ, ಶಿಪ್ಕಿಲಾ, ನಾಥುಲಾ, ಥಂಗ್ಲಾ, ಇಲ್ಲಿ ಅದರ ಇದು ಪಾಸಸ್ ಅಂತ ಕರಿತೀವಿ, ಹಿಮಾಲಯನ್ ಪಾಸಸ್. ಓಕೆ, ಹಿಮಾಲಯನ್ ಪಾಸ್. ಓಕೆ, ಇಲ್ಲಿ ಅವನೇ ಮ್ಯಾಚ್ ಮಾಡಿದ್ದಾನೆ. ಇದು ಅರುಣಾಚಲ ಪ್ರದೇಶದಲ್ಲಿದೆ, ಇದು ಉತ್ತರಾಖಂಡದಲ್ಲಿದೆ, ಸಿಕ್ಕಿಂ ಅಲ್ಲಿ ಇದೆ, ನಾಥುಲಾ, ತಂಗ್ಲಾ, ಲಡಾಖ್ ಅಲ್ಲಿದೆ. ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಹೇಳಬೇಕು. ನೋಡಿ, ಇದಕ್ಕೆ ಸಪರೇಟ್ ವಿಡಿಯೋನ ಮಾಡಿದ್ದೀನಿ, ದ ಮೇಜರ್ ಪಾಸಸ್ ಇನ್ ಇಂಡಿಯಾ ಅಂತ. ಓಕೆ, ಪ್ರಮುಖವಾದ ಹಿಮಾಲಯನ್ ಪಾಸಸ್ ಇನ್ ಇಂಡಿಯಾ ಅಂತ ಒಂದು ವಿಡಿಯೋನ ಮಾಡಿದ್ವಿ, ಬೇಕಾದ್ರೆ ಸರ್ಚ್ ಮಾಡಬಹುದು, ಸಿಗುತ್ತೆ, ಲಿಂಕ್ ಕೊಡ್ತೀನಿ ನಾನು. ಓಕೆ, ಲೇಖಾಪಾನಿ ಅಂತಕ್ಕಂಥದ್ದು ಏನಿದೆ ನೋಡಿ, ತುಂಬಾ ಕನ್ಫ್ಯೂಸ್ ಆಗ್ಬಿಡಿ. ಲೇಖಾಪಾನಿ ಬೇರೆ, ಲಿಪು ಲೇಕ್ ಬೇರೆ, ಲಿಪು ಲೇಕ್ ಬೇರೆ, ಲೇಖಾಪಾನಿ ಬೇರೆ. ಲೇಖಾಪಾನಿ ಬಂದು ಅರುಣಾಚಲ್ ಪ್ರದೇಶ್, ಕರೆಕ್ಟ್, ಇದು ವೆರಿ ಇಂಪಾರ್ಟೆಂಟ್. ಇದು ಶಿಪ್ಕಿಲಾ ಬಂದು ಎಸ್, ಇದು ಉತ್ತರಾಖಂಡನ, ಕರೆಕ್ಟಾ? ಇದು ಶಿಪ್ಕಿಲಾ ಉತ್ತರಾಖಂಡದಲ್ಲಿ ಇದೆಯಾ? ನೋ, ಎಲ್ಲಿದೆ ಹೇಳ್ತೀರಾ? ನಾಥುಲಾ ಸಿಕ್ಕಿಂ ಅಲ್ಲಿ ಇದೆಯಾ? ಎಸ್. ತಂಗ್ಲಾ ಲಡಾಖ್ ಅಲ್ಲಿ ಇದೆ? ಎಸ್. ಆಪ್ಷನ್ ACD ಇಸ್ ದ ರೈಟ್ ಆನ್ಸರ್. ಐ ವಿಲ್ ಶೋ ಯು. ನಮ್ಮ ವಿಡಿಯೋಗೆ ಹೋಗ್ಬಿಟ್ರೆ ಮೇಜರ್ ಪಾಸಸ್ ಇದರಲ್ಲಿ ನಾನು ನಿಮಗೆ ಅರುಣಾಚಲ ಪ್ರದೇಶದಲ್ಲಿ ಬರೋದಾದ್ರೆ ನೋಡಿ, ಇಲ್ಲಿ ಪ್ರಮುಖವಾಗಿ ನಿಮಗೆ ಒಂದು ಟ್ರೈ ಜಂಕ್ಷನ್ ಪಾಸಸ್ ನೋಡಿ. ಇದರಲ್ಲಿ ಪ್ರಮುಖವಾಗಿ ನೋಡಿ, ನಾನು ಇಲ್ಲೇ ಬರಿತೀನಿ, ಟ್ರೈ ಜಂಕ್ಷನ್ ಪಾಸಸ್. 3 ಜಂಕ್ಷನ್ ಇರ್ತಕ್ಕಂಥ ಪಾಸ್ಗಳು ಭಾರತದಲ್ಲಿ 3 ಇದೆ. ಓಕೆ, ಯಾವ್ದಾದ್ರು 3 ಹೇಳಬೇಕು. ಒಂದು ನಮ್ಮ ಅರುಣಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ದಿಫರ್ ಪಾಸ್. ಓಕೆ, ಇಂಡಿಯಾ, ಚೈನಾ, ಮಯನ್ಮಾರ್. ಓಕೆ, ದಿಫರ್ ಪಾಸ್ ಇಲ್ಲಿ ನೋಡಿ, ಇಲ್ಲಿ ಇಂಡಿಯಾ ಇದೆ, ಮಯನ್ಮಾರ್ ಇದೆ, ಚೈನಾ ಇದೆ, ದಿಫರ್ ಪಾಸ್. ಓಕೆ, ಇನ್ನು ಇದು ಬಿಟ್ರೆ ನಿಮಗೆ ಅರುಣಾಚಲ ಪ್ರದೇಶದಲ್ಲೇ ಬರೋದು ಲೇಖಾಪಾನಿ ಪಾಸ್. ಓಕೆ, ಮಯನ್ಮಾರ್ ಜೊತೆ, ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಬರ್ತೀನಿ, ತಂಗ್ಲಾ ಲಡಾಖ್ ಅಲ್ಲಿ ಇದೆ. ತಂಗ್ಲಾ ಇಸ್ ಇನ್ ಲಡಾಖ್. ಓಕೆ, ತಂಗ್ಲಾ ಇಸ್ ಇನ್ ಲಡಾಖ್. ಫೈನ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಹಿಮಾಚಲ ಪ್ರದೇಶದಲ್ಲಿ ಶಿಪ್ಕಿಲಾ ಪಾಸ್ ಬರುತ್ತೆ. ಶಿಪ್ಕಿಲಾ ಈಸ್ ಇನ್ ಹಿಮಾಚಲ್ ಪ್ರದೇಶ್. ಓಕೆ, ಶಿಪ್ಕಿಲಾ ಬರೋದು ಹಿಮಾಚಲ್ ಪ್ರದೇಶ್. ಇಲ್ಲಿದೆ, ನಾನು ಮ್ಯಾಪಲ್ಲೆಲ್ಲ ನಿಮ್ಗೆ ತೋರ್ಸಕ್ಕೆ ಹೋಗ್ತಾ ಇಲ್ಲ, ನಾನು ಹೇಳಿದ್ರೆ ಇದ್ರ ಡೀಟೇಲ್ ಆಗಿ ಮಾಡಿದೀವಿ. ಇಲ್ಲಿದೆ ನೋಡಿ, ಶಿಪ್ಕಿಲಾ ಹಿಮಾಚಲ್ ಪ್ರದೇಶ್. ಅಂಡ್ ಇಲ್ಲಿ ನಿಮಗೆ ಟ್ರೈ ಜಂಕ್ಷನ್ ಪಾಸ್ ಅಂತ ಹೇಳಿದೆ. ಎಸ್ಪೆಷಲಿ ಇನ್ನೊಂದು ಟ್ರೈ ಜಂಕ್ಷನ್ ಪಾಸ್ ಉತ್ತರಾಖಂಡದಲ್ಲಿದೆ. ಯಾವುದು ಸರ್? ಲಿಪುಲೇಕ್ ಪಾಸ್. ಟ್ರೈ ಜಂಕ್ಷನ್ ಪಾಸ್ ಉತ್ತರಾಖಂಡ್, ಟಿಬೆಟ್ ಅಂಡ್ ನೇಪಾಲ್. ಓಕೆ, ಲಿಪುಲೇಕ್ ಪಾಸ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಿಪುಲೇಕ್ ಪಾಸ್ ಇಲ್ಲಿದೆ ನೋಡಿ, ಲಿಂಪಿಯಾ, ದೂರ, ಲಿಪುಲೇಕ್. ಇಲ್ಲಿ ಉತ್ತರಾಖಂಡ ಭಾರತ, ಇಲ್ಲಿ ನಮಗೆ ನೇಪಾಳ, ಈ ಕಡೆ ಚೈನಾ ಅಂದ್ರೆ ಟಿಬೆಟ್. ಇನ್ನೊಂದಿದೆ, ಯಾವ್ದಾದ್ರು ಇನ್ನೊಂದು ಹೇಳ್ತೀರಾ ಫಟಾಫಟ್ ಅಂತ? ಹೇಳ್ತಿಲ್ಲ? ಎಸ್, ಜಿಲಿಪ್ಲಾ ಅಲ್ವಾ ಸರ್? ಜಿಲಿಪ್ಲಾ ತಾನೆ ಟ್ರೈ ಜಂಕ್ಷನ್ ಪಾಸ್. ಒಂದು ಭೂತಾನ್, ಇಂಡಿಯಾ, ಈ ಕಡೆ ಚೈನಾ, ಸಿಕ್ಕಿಂ ಭೂತಾನ್ ಬಾರ್ಡರ್ ಅಂಡ್ ಆಲ್ಸೋ ಚೈನಾ ಬಾರ್ಡರ್. ಸೊ ಈ 3 ಟ್ರೈ ಜಂಕ್ಷನ್ ಪಾಸಸ್ಗಳು. ಓಕೆ, ಸೊ ಇಲ್ಲಿ ನೋಡಿದ್ರಲ್ಲ, ಯಾವ ತಪ್ಪಾಗಿ ಶಿಪ್ಕಿಲಾ ಬಂದು ಉತ್ತರಾಖಂಡ ಅಲ್ಲ, ನಾನು ನಿಮ್ಗೆ ಹೇಳಿದೆ ಶಿಪ್ಕಿಲಾ ಬಂದಿರೋದು ಹಿಮಾಚಲ್ ಪ್ರದೇಶದಲ್ಲಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ, ಮಹಾತ್ಮ ಗಾಂಧಿ ಸಾಗರ್ ರಾಷ್ಟ್ರೀಯ ಉದ್ಯಾನವನ, ಬಾಂಧವ್ಗರ್ ರಾಷ್ಟ್ರೀಯ ಉದ್ಯಾನವನ, ನಮ್ದಪ ರಾಷ್ಟ್ರೀಯ ಉದ್ಯಾನವನ, ಕ್ಯೋಲ್ಡಿಯೋ ಘಾನಾ ರಾಷ್ಟ್ರೀಯ ಉದ್ಯಾನವನ. ಕ್ಯೋಲ್ಡಿಯೋ ಘಾನಾ ರಾಷ್ಟ್ರೀಯ ಉದ್ಯಾನವನ ಇಲ್ಲೂ ಕೂಡ ಮ್ಯಾಚ್ ಮಾಡಿಕೊಟ್ಟಿದ್ದಾನೆ. ಈ ತರದ್ದೇ ಬರೋದು KEL ಹೆಚ್ಚಾಗಿ. ಸೊ ಮಹಾತ್ಮ ಗಾಂಧಿ ಸಾಗರ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿ ಇದೆಯಾ? ಎಲ್ಲಿರೋದದು? ಪಶ್ಚಿಮ ಬಂಗಾಳದಲ್ಲಿ ಇದೆಯಾ? ನೋ, ತಪ್ಪಲ್ವಾ? ಬಾಂಧವ್ ಸಾಗರ್ ರಾಷ್ಟ್ರ ಮಧ್ಯಪ್ರದೇಶದಲ್ಲಿ ಇದೆಯಾ? ಎಸ್, ಇದು ಕರೆಕ್ಟ್ ಇದೆ.
ನಮ್ದಪ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ ಇದೆಯಾ? ಎಸ್, ಕರೆಕ್ಟ್ ಇದೆ. ಕಿಯೋಲ್ಡಿಯೋ ಘಾನಾ ರಾಷ್ಟ್ರೀಯ ಪಂಜಾಬ್ ಅಲ್ಲಿ ಇದೆಯಾ? ದಿಸ್ ಇಸ್ ರಾಂಗ್. ಎಲ್ಲಿದೆ ಇದು? ರಾಜಸ್ಥಾನ. ಫುಲ್ ಫೇಮಸ್ ಇದು. ಮಹಾತ್ಮ ಗಾಂಧಿ ಬಂದು ಪಶ್ಚಿಮ ಬಂಗಾಳ. ಎಲ್ಲಿ? ಹಾಗಾದ್ರೆ ಬಿ ಮತ್ತು ಸಿ ಕರೆಕ್ಟ್. ಪಶ್ಚಿಮ ಗಾಂಧಿ ಇರೋದು ಅಂಡಮಾನ್ ನಿಕೋಬಾರ. ಎಲ್ಲಿರೋದು? ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ನಾನು ಇಲ್ಲಿ ಮಾರ್ಕು ಮಾಡಿದೆ ನೋಡಿ. ಕಂಪ್ಲೀಟ್ ಲಿಸ್ಟ್ ಕೊಡ್ತೀನಿ. ಫಸ್ಟ್ ಇದನ್ನ ತೋರಿಸ್ಬಿಡ್ತೀನಿ. ಮಹಾತ್ಮ ಗಾಂಧಿ ಮೆರೇನ್ ನ್ಯಾಷನಲ್ ಪಾರ್ಕ್ ಅಂಡಮಾನ್ ನಿಕೋಬಾರ್. ನಮ್ದಪ್ಪ ಅರುಣಾಚಲ ಪ್ರದೇಶ. ಸೊ ಇಲ್ಲಿ ರಾಜಸ್ಥಾನ, ಪಂಜಾಬ್ ಅಲ್ಲ. ಇನ್ನೊಂದು ಬಾಂಧವ್ಗರ್ ಮಧ್ಯಪ್ರದೇಶ. ಇಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ದಯವಿಟ್ಟು ನೋಡ್ಕೊಳ್ಳಿ. ಕರ್ನಾಟಕದಲ್ಲಿದೆ ಬಂಡೀಪುರ, ಬನ್ನೇರಘಟ್ಟ ಇಲ್ಲಿದೆ ನೋಡಿ ಕರ್ನಾಟಕ. ಇನ್ನಲ್ಲಿದೆ ಕರ್ನಾಟಕ. ಫಟಾಫಟ್ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ಸ್ ಇದು. ಎಕ್ಸಾಮ್ ಅಲ್ಲಿ ಈ ತರದ್ದು ಕೇಳ್ತಾನೆ. ಒಂದಿಸಿ ಬರೀನೆಲ್ಲ ಕೇಳಬಹುದು. ಅಂಚಿ ಆಗಿರ್ಬೋದು, ಕುದುರೆಮುಖ ಆಗಿರ್ಬೋದು. ಓಕೆ, ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಫೈನ್. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಬನ್ನಿ. ಹಿಮಾಲಯದ ಶಿಖರಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯಾದ ಕಾಲಾನುಕ್ರಮ ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಿಮಾಲಯದ ಶಿಖರ, ನಮ್ದು ಹಿಮಾಲಯದ್ದು ನೋಡಿದ್ರೆ ಗೊತ್ತಿರುತ್ತೆ ವಿಡಿಯೋ. ಹಿಮಾಲಯಗಳನ್ನು ನಾವು ಪಶ್ಚಿಮ ಟು ಪೂರ್ವ ಒಂದ್ ಕಡೆ, ಉತ್ತರ ಟು ದಕ್ಷಿಣ ಒಂದ್ ಕಡೆ ಮಾಡ್ತೀವಿ. ಓಕೆ, ಪಶ್ಚಿಮ ಟು ಪೂರ್ವ ಅಂದ್ರೆ ಒಂದು ಬಾರ್ಡರ್ ಇಟ್ಕೊಂಡು ಮಾಡ್ತೀವಿ. ಹಿಂಗೆ ಬಂದ್ರೆ ಬಾರ್ಡರ್ನ, ನದಿ ಬಾರ್ಡರ್ ಇಟ್ಕೊಂಡು ನಾವು ಮಾಡ್ತೀವಿ. ಅದೊಂದು. ಇನ್ನೊಂದು, ಆ ತರ ಮಾಡಿದಾಗ ಪಶ್ಚಿಮ ಟು ಪೂರ್ವ ಅಂದ್ರೆ ನಮ್ದು ಹಿಂಗೆ ಹಿಮಾಲಯ ಹಿಂಗ್ ಹೋಗ್ತಾ ಇದೆ. ಪಶ್ಚಿಮ ಟು ಪೂರ್ವ ಅಂದ್ರೆ ಇದು ಪಶ್ಚಿಮ. ಓಕೆ, ಪಶ್ಚಿಮ, ಇದು ಪೂರ್ವ. ಓಕೆ, ಸೊ ಹಿಂಗ್ ಹೋಗ್ತಾ ಇರುತ್ತೆ ಹಿಮಾಲಯ. ಸೊ ಅದ್ರ ಪ್ರಕಾರ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಅಂತ ಅಲ್ಟಿಮೇಟ್ ಕ್ವಶನ್. ಇಲ್ಲಿ ಒಂಚೂರು ಉಪಯೋಗಿಸ್ಬೇಕು, ತಲೆ ಉಪಯೋಗಿಸ್ಬೇಕು. ನಮ್ದು ಈಗ ಭಾರತ ಅಂತ ತಗೊಂಡ್ರೆ ಸ್ನೇಹಿತರೆ, ನೀವು ಭಾರತ ಅಂತ ತಗೊಂಡ್ರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದು, ಇಲ್ಲಿ K2 ಬರುತ್ತೆ, ಪಾಕ್ ಅಕ್ಯುಪೈಡ್. ಮತ್ತೆ ಇನ್ನೇನು ಬರುತ್ತೆ ಅಲ್ಲಿ, ಅದನ್ನ ತಿಳ್ಕೊಂಡ್ಬಿಟ್ರೆ ಸಾಕು. ಒಂದು ನಿಮಗೆ ನಂದಾದೇವಿಯಲ್ಲಿ ಬರುತ್ತೆ. ನಂದಾದೇವಿ ಭಾರತದಲ್ಲಿ ಬರೋದು. ಪಾಕ್ ಅಕ್ಯುಪೈಡ್ ಕಾಶ್ಮೀರ್, POK ಅಂತ ಏನ್ ಕರಿತೀವಿ, ಅಲ್ಲಿ ನಮಗ್ ಬರೋದು ನಂಗಾ ಪರ್ವತ. ಸೊ ಇವೆಲ್ಲ ಭಾರತ, ನೇಪಾಳಲ್ಲಿ ಬರೋದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಒಂದು ಗೊತ್ತಿದ್ರು, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು, ನಿಮ್ಗೆ ಗೊತ್ತಿರಬೇಕು ಯಾವ ಯಾವ ರಾಜ್ಯದಲ್ಲಿ ಏನೇನ್ ಬರುತ್ತೆ ಹಿಮಾಲಯ ಅಂತ. ಐ ವಿಲ್ ಶೋ ಯು. ಓಕೆ, ಇಲ್ಲಿ ನೋಡ್ಬೋದು K2 ಗಾಡ್ವಿನ್ ಆಸ್ಟಿನ್ ನಂಗಾ ಪರ್ವತ ಇಲ್ಲಿ ಬರುತ್ತೆ ನೋಡಿ. ಓಕೆ, ಇಲ್ಲಿಂದ ನೆಕ್ಸ್ಟ್ ಬರ್ತಾ ಇದ್ರೆ ಭಾರತಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಕಾರಾಕೋರಂ ರೇಂಜು, ಓಕೆ, ಜಸ್ಕರ್ ರೇಂಜ್, ಇಲ್ಲಿ ಜಸ್ಕರ್ ರೇಂಜ್, ಕಾರಾಕೋರಂ ರೇಂಜ್ ಬರುತ್ತೆ. ಅಲ್ಲಿ ಬಂದ್ರೆ ನಮ್ಮ ನಂದಾದೇವಿ ಇಂಡಿಯಾದಲ್ಲಿ ಬರೋದು, ಗರ್ವಾಲ್ ರೀಜನ್. ಓಕೆ, ಆಮೇಲೆ ಧೌಲಾಗಿರಿ ಇಲ್ಲಿ ನೇಪಾಳದಲ್ಲಿ ಬರೋದು. ಇವೆಲ್ಲ ಧೌಲಾಗಿರಿ. ಐ ವಿಲ್ ಶೋ ಯು ಒನ್ ಮೋರ್ ದಿಸ್ ಒನ್. ನೋಡಿ, ಇಲ್ಲಿ ನಿಮಗೆ ಇನ್ನೂ ಕೇಳುತ್ತೆ ನಂಗಾ ಪರ್ವತ್ ಇಲ್ಲಿ ಬರುತ್ತೆ. ಓಕೆ, K2 ಓಕೆ ಎಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ಯಾವುದು ನಮ್ಗೆ ಧೌಲಾಗಿರಿ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಅನ್ನಪೂರ್ಣ 1 ಆಗಿರ್ಬೋದು, ಮಕಾಲು ಇಲ್ಲಿದೆ ನೋಡಿ. ಸೊ ಇಲ್ಲಿ ನೋಡ್ತಾ ಹೋದ್ರೆ ನಮಗೆ ಫಸ್ಟ್ ನಂಗಾ ಪರ್ವತ್, ನಂದಾದೇವಿ, ಅನ್ನಪೂರ್ಣ, ಮಕಾಲು. ಸೊ ಅನ್ನಪೂರ್ಣ ಎಲ್ಲಿ ಬರುತ್ತೆ? ಅನ್ನಪೂರ್ಣ ಐ ವಿಲ್ ಶೋ ಯು. ಅನ್ನಪೂರ್ಣ 1 ಅಂತ ನೇಪಾಳದಲ್ಲಿ ಬರೋದು. ಇದು ಕೂಡ ಧೌಲಾಗಿರಿ ನೇಪಾಳ್, ಮನಸಲು ನೇಪಾಳ್. ಓಕೆ, ಇಂಡಿಯಾದಲ್ಲಿ ನಂದಾದೇವಿ ಬರುತ್ತೆ ಈ ಕಡೆಯಿಂದ ಹೋದ. ಇನ್ನೆಲ್ಲ ನೇಪಾಳ. ಇದು ಮಹಾ ಹಿಮಾಲಯ, ಗ್ರೇಟರ್ ಹಿಮಾಲಯದಲ್ಲಿ ಬರ್ತಕ್ಕಂಥ ಒಂದು ರೇಂಜ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಂಡಿಯಾ ಮತ್ತೆ ನೇಪಾಳ ಕಾಂಚನಜುಂಗ ಬರುತ್ತೆ. ಮಕಾಲು ನೇಪಾಳ ಮತ್ತೆ ಚೈನಾ ನೋಡಿ ಅಲ್ಲಿ ಬರ್ತಕ್ಕಂಥದ್ದು. ಸೊ ಅಂದ್ರೆ ನಾನು ನಿಮ್ಗೆ ಏನ್ ಹೇಳಕ್ ಬರ್ತಾ ಇದ್ದೀನಿ ಸ್ನೇಹಿತರೆ, ಕ್ವಶನ್ಸ್ ಕೇಳೋ ರೀತಿ ನೋಡಿ. ಬಂದಿರೋ ಕ್ವಶನ್ ಇದು KL ಬಂದಿತ್ತು. ಇದು ಹೆಂಗೆ ಕೇಳ್ತಾನೆ KL ಕ್ವಶನ್ಸ್ಗಳು ಅಂತ. ಸೊ ನೀವು ಪ್ರಿಪರೇಷನ್ ಲೆವೆಲ್ ಹೆಂಗಿರ್ಬೇಕು, ಒಂದು ಹಿಮಾಲಯದ ಪೀಕ್ ಯಾವ ರಾಜ್ಯದಲ್ಲಿ ಯಾವ್ದು ಬರುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ತರ ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣ ಕೇಳ್ಬೋದು. ಉತ್ತರದಿಂದ ದಕ್ಷಿಣ. ಓಕೆ, ನೋಡೋಣ. ಇದಕ್ಕಿಂತ ಒಂದು ಸಪರೇಟ್ ವಿಡಿಯೋನ ಹಿಮಾಲಯಕ್ಕೆ ಬೇಕು ಅಂದ್ರೆ ಈ ತರದೆಲ್ಲ ಡೀಟೇಲ್ ಆಗಿ ಮಾಡೋಣ. ನಾನು ನಿಮ್ಗೆ ಹೇಳಿದೆ ನೋಡಿ, ಇಲ್ಲ ವೆಸ್ಟ್ ಈಸ್ಟ್ ಡಿವಿಷನ್ ಅಂತ ಹೇಳಿ ಮಾಡ್ತೀವಿ ನಾವು. ಪಂಜಾಬ್ ಬಿಟ್ವೀನ್ ಇಂಡಸ್ ಟು ಸಟ್ಲೇಜ್, ಅದು ನೆಕ್ಸ್ಟ್ ನಮ್ಗೆ ಸಟ್ಲೇಜ್ ಇಂದ ಕಾಳಿ ರಿವರ್, ಅದು ನೆಕ್ಸ್ಟ್ ಇಲ್ಲಿ ಬಿಟ್ವೀನ್ ಕಾಳಿಯಿಂದ ಕೋಸಿ ರಿವರ್, ನೆಕ್ಸ್ಟ್ ಕೋಸಿಯಿಂದ ತೀಸ್ತಾ ರಿವರ್, ತೀಸ್ತಾ ಇಂದ ದಿಹಾಂಗ್ ರಿವರ್. ಈ ತರ ನಾವು ಮಾಡ್ತಾ ಹೋಗ್ತೀವಿ. ರಿವರ್ ಬೇಸಿಸ್ ಮೇಲೂ ಕೇಳ್ಬೋದು ನಿಮ್ಗೆ, ಇದು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಅದಕ್ಕೆ ಇದನ್ನ ಎಕ್ಸ್ಟ್ರಾ ಕೊಡ್ತಾರೆ. ರಿವರ್ ಬೇಸಿಸ್ ಮೇಲೂ ಕೂಡ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಈಸ್ಟ್ ವೆಸ್ಟ್ ಈಸ್ಟ್ ಅಥವಾ ಈಸ್ಟ್ ಟು ವೆಸ್ಟ್ ಅಂತ ಕೇಳ್ಬೋದು. ಫೈನ್. ಎಸ್ ಸರ್, ನೆಕ್ಸ್ಟ್ ಬರ್ತೇನೆ. ಕೆಳಗಿನ ಯಾವ ಒಂದು ಹೇಳಿಕೆ ಸರಿಯಾ? ನೆಗೆಟಿವ್ ಸ್ಟೇಟ್ಮೆಂಟ್ ನೋಡಿ. ಈ ತರ ಕರೆಂಟ್ ಅಫೇರ್ ಇದ್ದಾಗ ಬರುತ್ತೆ ಕ್ವಶನ್ ಬಂದಿತ್ತು. ನೀವು ಕರೆಂಟ್ ಅಫೇರ್ ನಾನು ಹೇಳ್ತಾ ಇದೀನಿ, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತಾ ಇರ್ತೀವಿ. ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ಹೇಳ್ತಾ ಇರ್ತೀವಿ. ಏನಾದ್ರೂ ಅಲ್ಲಿ ಜ್ವಾಲಾಮುಖಿ ಆಗಿದ್ರೆ, ಅಥವಾ ಅಲ್ಲಿ ಏನಾದ್ರು ಇಶ್ಯೂಸ್ ಆಗಿದ್ರೆ, ಅಥವಾ ಏನಾದ್ರು ಜಿಯೋಗ್ರಫಿಕಲಿ ಏನಾದ್ರು ಇದಾಗಿದ್ರೆ, ಈ ತರದ್ದೆಲ್ಲ ಇದ್ದಾಗ ಕೇಳ್ತಾನೆ. ಆ ಒಂದು ಬೇಸಿಸ್ ಮೇಲೆ ಇದು ಕೇಳಿದ್ದ. ಲಾವೋಸ್ ಭೂ ಆವೃತ ಲ್ಯಾಂಡ್ ಲಾಕ್ ದೇಶ ಹೌದಾ? ಲ್ಯಾಂಡ್ ಲಾಕ್ಡ್ ಇದು. ಅದ್ರ ಸುತ್ತ ಯಾವುದೇ ಆದ ಒಂದು ಸಿ
ಸಾಗರ ಸಮುದ್ರ ಯಾವ್ದು ಇಲ್ವಾ? ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ, ಹೌದು ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ ಅಂತ ತಗೊಂಡಾಗ ಆಸ್ಟ್ರೇಲಿಯಾ ಇದಕ್ಕಿಂತ ದೊಡ್ಡದು, ಬಟ್ ಆಸ್ಟ್ರೇಲಿಯಾ ಇಸ್ ಎ ಟಾಪು ಅಂದ್ರೆ ಏನು? ಕಾಂಟಿನೆಂಟ್ ಅಂತ ತಗೋತೀವಿ ಅದನ್ನ. ಆಸ್ಟ್ರೇಲಿಯಾ ನಾವೇಂತ ತಗೋತೀವಿ ಸರ್? ಅದನ್ನೇ ಖಂಡ ಅಂತ ತಗೋತೀವಿ, ಹಂಗಾಗಿ ಅದನ್ನ ತಗೊಳಲ್ಲ. ಓಕೆ, ದ್ವೀಪ ಅಂತ ತಗೊಂಡಾಗ ಗ್ರೀನ್ಲ್ಯಾಂಡ್. ಬೈಕಲ್ ಸರೋವರ ರಷ್ಯಾದಲ್ಲಿದೆ, ಹೌದು. ಟೋಂಗಾ ಕಂದರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ. ಟೋಂಗಾ ಟ್ರೆಂಚ್ ಇಸ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆಯಾ? ಆಪ್ಷನ್ ಎ ಇಸ್ ಆಲ್ಸೋ ರೈಟ್. ದಿಸ್ ಇಸ್ ರಾಂಗ್. ಇಟ್ ಈಸ್ ಇನ್ ಪೆಸಿಫಿಕ್ ಸಾಗರದಲ್ಲಿ ಬರುತ್ತೆ, ಪೆಸಿಫಿಕ್ ಸಾಗರ. ಓಕೆ, ಇದು ಸೆಕೆಂಡ್ ಡೀಪೆಸ್ಟ್ 10,800 ಅಡಿಗಳ ಅಥವಾ ಕಿಲೋ ಏನೋ ಅಷ್ಟು ಆಳ ಇದೆ ಇದರಲ್ಲಿ. ಓಕೆ, ಸೊ ಇದು ತಪ್ಪು. ಇದು ಬಂದು ಪೆಸಿಫಿಕ್ ಸಾಗರದಲ್ಲಿ ಬರುತ್ತೆ, ಅಟ್ಲಾಂಟಿಕ್ ಅಲ್ಲ. ಈ 3 ಕೊಟ್ಟು. ಲಾವೋಸು ಅಷ್ಟೇ. ಲಾವೋಸ್ ಎಲ್ಲಿ ಬರುತ್ತೆ? ವಿಯೆಟ್ನಾಂ ನೋಡಿ, ಈ ಕಡೆ ಚೈನಾ, ಈ ಕಡೆ ಮಯನ್ಮಾರ್, ಈ ಕಡೆ ಥೈಲ್ಯಾಂಡ್ ಇದೆ, ಈ ಕಡೆ ಕಾಂಬೋಡಿಯಾ ಇದೆ, ಇಲ್ಲಿ ವಿಯೆಟ್ನಾಂ ಇದೆ. ಸೊ ಸಮುದ್ರದ ಒಂದು ಇಲ್ವೇ ಇಲ್ಲ ಲಾವೋಸ್. ಅರ್ಥ ಆಗ್ತಿದೆಯಲ್ಲ? ಲೇಕ್ ಬೈಕಲ್ ವೆರಿ ಫೇಮಸ್. ಯಾಕೆ ಫೇಮಸ್? ವರ್ಲ್ಡ್ ಓಲ್ಡೆಸ್ಟ್ ಡೀಪೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇದು. ಟೋಂಗಾ ಟ್ರೆಂಚ್ ಸೌತ್ ಪೆಸಿಫಿಕ್ ಅಲ್ಲಿ ಬರುತ್ತೆ. ಹೈಯೆಸ್ಟ್ ಡೀಪೆಸ್ಟ್ ಟ್ರೆಂಚ್ ಮರೇನಾಟ್ ಟ್ರೆಂಚ್ ಅಂತ ಕರಿತಾರೆ, ಅದು ನೆಕ್ಸ್ಟ್ ಇದೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಕರೆಂಟ್ ಅಫೇರ್ ಇದ್ದಲ್ಲಿ ನೀವು ಈ ತರದ್ದು ನೋಡಿದಾಗ ಪ್ಲೇಸಸ್ ಇನ್ ನ್ಯೂಸ್ ಅಡಿಲಿ ಇದನ್ನ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಸಿಂಧೂ ನದಿಯ ಕೆಳಗಿನ ಉಪನದಿಗಳನ್ನು ಪರಿಗಣಿಸಿ. ಗಿಲ್ಗಿಟ್, ಟೋಜ್, ಹುನ್ಸಾ, ಕುರ್ರಂ, ಡ್ರಾಸ್. ಮೇಲಿನ ಯಾವ ಸಿಂಧೂ ನದಿಯ ಉಪನದಿಗಳು ಅಟಾಕ್ ನಿಂದ ಕೆಳಗೆ ಸೇರುತ್ತವೆ? ಸೊ ವಾಟ್ ಈಸ್ ಅಟಾಕ್? ಅಟಾಕ್ ಅಂತಕ್ಕಂಥ ಒಂದು ಪ್ಲೇಸು, ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ಲೇಸ್ ಅದು. ಅದು ಯಾವ ತರ ಅಂತಂದ್ರೆ, ಅದು ನಿಮಗೆ ಸಿಂಧೂ ನದಿಯ ಅಟಾಕ್ ಅಂದ್ರೆ, ಸಿಂಧೂ ನದಿಯ ನಾವು ಪಶ್ಚಿಮ ದಿಕ್ಕು ಅಂತ ಕರಿಬಹುದು, ಅಥವಾ ಸಿಂಧೂ ನದಿಯ ಬಲದಂಡೆ ಅಥವಾ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ಉಪನದಿಗಳು ಯಾವುದು ಅಂತ. ಐ ವಿಲ್ ಶೋ ಇನ್ ದ ಮ್ಯಾಪ್. ಅಟಾಕ್ ಅಂತಕ್ಕಂಥದ್ದು ನೋಡಿ, ಇದು ಅಟಾಕ್ ಅನ್ನೋ ಪ್ಲೇಸ್. ಇಲ್ಲಿ ಭಾರತದ ಬಾರ್ಡರ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಅಟಾಕ್ ಅಂತಕ್ಕಂಥದ್ದು. ಅಂದ್ರೆ ಸಿಂಧೂ ನದಿಗೆ ನಿಂಗೆ ಮೇನ್ ಇಂಪಾರ್ಟೆಂಟ್ ಹಿಂಗ್ ಬರುತ್ತಲ್ಲ, ಈ ಅಟಾಕಿನ ಕೆಳಗಡೆ ಅಂದ್ರೆ ಇಲ್ಲಿ ಹರಿತವಲ್ಲ, ಇಲ್ಲಿ ಉಪನದಿಗಳು ಅಂದ್ರೆ ಸಿಂಧೂ ನದಿಯ ಬಲದಂಡೆ ಅಥವಾ ಪಶ್ಚಿಮದಿಂದ ಬಂದು ಸೇರ್ತಕ್ಕಂಥ ಉಪನದಿಗಳು ಆಗಿರ್ಬೋದು. ಅಥವಾ ಅಟಾಕಿಂದ ಕೆಳಗೆ ಅಂದ ತಕ್ಷಣ ಬರೀ ಪಶ್ಚಿಮ ಅಂತ ತಗೊಳಕ್ಕಾಗಲ್ಲ, ಯಾಕಂದ್ರೆ ನಿಮ್ಗೆ ಸಿಂಧೂ ನದಿಯ ಉಪನದಿ ನಮ್ಮ ಪಂಜಾಬ್ ಪಂಚ ನದಿ ಅಂತ ಹೇಳ್ತಿರ್ತೀವಿ, ಅದು ಕೂಡ ನಿಮಗೆ ಇಲ್ಲಿ ಬಂದು ಸೇರುತ್ತೆ. ಐ ವಿಲ್ ಶೋ ಇನ್ ದ ಮ್ಯಾಪ್. ನೋಡಿ, ನಮ್ಮ ಜೇಲಂ, ಚಿನಾಬ್, ರಾವಿ, ಸಟ್ಲೇಜ್ ಇವೆಲ್ಲ ಬಂದು ನೋಡಿ ಜಾಯ್ನ್ ಆಗಿ ಪಂಜ್ನಾದ್ ಅನ್ನೋ ಜಾಗದಲ್ಲಿ ಬಂದು ಸಿಂಧೂ ನದಿಗೆ ಸೇರುತ್ತೆ. ಸೊ ಇದು ಕೂಡ ಅಟಾಕ್ ಅನ್ನೋ ಪ್ಲೇಸ್ ನ ಕೆಳಗಡೆ ಇರೋದು. ಸೊ ಹಾಗಾಗಿ ಇದನ್ನು ತಗೋಬೇಕು. ಜೊತೆಗೆ ಇದು ಕುರ್ರಂ ಆಗಿರ್ಬೋದು, ಕಾಬೂಲ್ ಆಗಿರ್ಬೋದು, ಓಕೆ, ಟೋಚಿ ಆಗಿರ್ಬೋದು, ಗುಮಾಲ್ ಆಗಿರ್ಬೋದು, ಜೋಯಾಬ್ ಆಗಿರ್ಬೋದು, ಕುಂದಾರ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗಿದೆ, ಅಟಾಕ್ ದ ಕೆಳಗಡೆ. ನೋಡಿ ಎಂತ ಪ್ರಶ್ನೆ ಕೇಳಿದಿನ ಎಕ್ಸಾಮ್ ಅಲ್ಲಿ. ನಾವು ಸಿಂಧೂ ನದಿ ಉಪನದಿ ಅನ್ನಷ್ಟು ಭಾರತದ ಉಪನದಿ ಮಾತ್ರ ತಗೋತೀವಿ. ಆಕ್ಚುಲಿ ಅದರ ಈ ಬಲದಂಡೆ ಶೋಯೋಕ್ ಕೂಡ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಅದು ಬಲದಂಡೆ ಇನ್ನು ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದ ಮುಖಾಂತರ ಬರ್ತಕ್ಕಂಥ ಸಣ್ಣ ಸಣ್ಣ ನದಿಗಳೇನಿದೆ, ಅದು ಕೂಡ ಸಿಂಧೂ ನದಿಯ ಉಪನದಿಗಳಿದೆ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ? ಗಿಲ್ಗಿಟ್ ಅಲ್ಲ, ಓಕೆ, ಕುರ್ರಂ ಇದೆ, ಆಮೇಲೆ ಟೋಸ್ ಇದೆ. ಹಾಗಾದ್ರೆ BNC ಮಾತ್ರ ಕರೆಕ್ಟು ಅಲ್ವಾ ಸರ್? ಡಾನ್ಸ್ ಅಂತ ಇಲ್ಲಿ ನೋಡಿ, ಟೋಚಿ ಇದೆ, ಕುರ್ರಂ ಇದೆ, ಕಾಬೂಲ್ ಇದೆ, ಆಮೇಲೆ ಗೋಮಾಲ್ ಇದೆ, ಪಂಜ್ನಾಥ್ ಅಂತ ಕರಿತೀವಿ. ಅಂದ್ರೆ ಈ ಪಂಚ ನದಿಗಳು ಬಂದು ಸೇರೋ ಜಾಗ. ಸೊ ಇವು ಅಟಾಕ್ ನ ಕೆಳಗಡೆ ಇದು. ಅದೇ ತರ ಪ್ರಶ್ನೆ ಕೇಳಿರೋದು, ಮೇಲಿನ ಯಾವ ಸಿಂಧೂ ನದಿ ಉಪನದಿ ಅಟಾಕ್ ನಿಂದ ಕೆಳಗೆ ಸೇರುತ್ತದೆ? ಅರ್ಥ ಆಗ್ತಿದೆಯಲ್ಲ? ಹೆಂಗಿದೆ ಕ್ವಶನ್ ನೋಡಿ, ಅಲ್ಟಿಮೇಟ್ ಕ್ವಶನ್. ನೀವು ಯಾಕೆ ಇದು ಇಂಪಾರ್ಟೆಂಟು? ಸಿಂಧು ನಿಮ್ಗೆ ಗೊತ್ತಿದೆ, ಪಾಕಿಸ್ತಾನದ ನಡುವೆ ಏನಾಯ್ತು ಅಲ್ವಾ? ಸಿಂಧು ಟ್ರೀಟಿ, ವಾಟರ್ ಟ್ರೀಟಿ. ಸೊ ಇದ್ರ ಸಂಬಂಧಪಟ್ಟಂತೆ ಇಂಥ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ಸ್ ಬರ್ತವೆ. ಇನ್ನು ಬೇಕಾದ್ರೆ ನಿಮಗೆ ಇನ್ನು ಡೀಟೇಲ್ ಆಗಿ ಕೇಳಬಹುದು. ನಮ್ಮ ಸಿಂಧು ನದಿ ಉಪನದಿಗಳಾದ ಜೇಲಂ, ಚೆನಾಬ್, ರಾವಿ ಅದನ್ನು ಹೊಂದಿಸಿ ಬರೆಯಲಿಕ್ಕೆ ಕೊಡಬಹುದು. ಇವೆಲ್ಲ ಪ್ರೀವಿಯಸ್ ನಾವು ಮಾಡಿದೀವಿ. ಇವೆಲ್ಲ ರೀತಿ ಕ್ವಶನ್ಸ್ಗಳು ಎಲ್ಲಿ ಹುಟ್ಟುತ್ತೆ, ಓಕೆ, ಹೊಂದಿಸಿ ಬರೆಯಲಿಕ್ಕೆ ಕೊಡಬಹುದು. ಇದು ಭಾರತದ ಒಂದು ಆಸ್ಪಾಸ ನಾವು ತಗೊಂಡಾಗ ಭಾರತದಲ್ಲಿ ಹರಿತಕ್ಕಂಥ ನದಿಗಳು, ಇದನ್ನು ಬೇಕಾದ್ರೆ ಕೇಳಬಹುದು. ಓಕೆ, ಅರ್ಥ ಆಯ್ತಲ್ಲ? ಸರ್ ನೆಕ್ಸ್ಟ್ ಬರ್ತೀನಿ. ಕೆಳಕಂಡ ವನ್ಯಜೀವಿ ಧಾಮಗಳು ಮತ್ತು ಅವುಗಳಿಂದ ಜಿಲ್ಲೆಗಳ ಜೋಡಿಗಳನ್ನು ಯಾವುದು ಸರಿ ಹೊಂದುವುದಿಲ್ಲ. ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಅಂದ್ರೆ ಧಾರೋಡಿ ಕರಡಿಧಾಮ ಎಲ್ಲಿದೆ? ಬಳ್ಳಾರಿಯಲ್ಲಿ ಇದೆಯಾ ಕರಡಿಧಾಮ? ಅದು ಆದಿಚುಂಚನಗಿರಿ ನವಿಲು ಧಾಮ ಮಂಡ್ಯ. ಆದಿಚುಂಚನಗಿರಿ ಅಂದ ತಕ್ಷಣ ಅಗೇನ್ ಇಟ್ ಇಸ್ ಮಂಡ್ಯ. ಇದು ಆರೋಮಾಗಿ ಗೊತ್ತಿರುತ್ತೆ ನಿಮಗೆ ಅಲ್ವಾ? ಆದಿಚುಂಚನಗಿರಿ ಮಠನೂ ಕೂಡ ಇದೆ ಅಲ್ವಾ? ರಾಮದೇವರ ಬೆಟ್ಟ, ರಾಮದೇವರ ರಣಹದ್ದು, ವಲ್ಚರ್ ವೆರಿ ಫೇಮಸ್. ಎಲ್ಲಿ ಬರುತ್ತೆ ಅದು? ರಾಮದೇವರು, ರಾಮನಗರ ಅಂದ್ರೆ ಇವಾಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗುತ್ತೆ. ಸೊ ಕೊಪ್ಪಳ ಅಲ್ವೇ ಅಲ್ಲ, ರಾಂಗ್ ಇದು. ಗುಡುವಿ ಪಕ್ಷಿಧಾಮ ಶಿವಮೊಗ್ಗ, ಎಸ್ ಕರೆಕ್ಟ್, ಅಂಡ್ ದಿಸ್ ಇಸ್ ಕರೆಕ್ಟ್. ಇಲ್ಲಿ ನಮ್ಗೆ ಏನ್ ಕೇಳಿರೋದು ಯಾವುದು ಸರಿ ಹೊಂದುವುದಿಲ್ಲ, ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂದ್ರೆ ಸಿ ಸರಿ ಹೊಂದ್ತಾ ಇಲ್ಲ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನಾ ಲಿಸ್ಟ್ ಇದು ಕೂಡ ಮಾಡಿದೀವಿ. ಕರ್ನಾಟಕದ ಪ್ರಮುಖ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಸಂರಕ್ಷಣಾ ಪ್ರದೇಶ ಅಂತ ಒಂದು ವಿಡಿಯೋ ಮಾಡಿದೀನಿ.
ನೋಡೋಣ, ಇಫ್ ಪಾಸಿಬಲ್ ನಾನು ಟೆಲಿಗ್ರಾಮ್ ಶೇರ್ ಮಾಡ್ತೀನಿ. ಅಲ್ಲಿ ನಾನು ಕೊಟ್ಟಿದ್ದೀನಿ ನಿಮಗೆ. ಬೆಳಗಾಮಲ್ಲಿ ಯಾವ್ದು ಬರುತ್ತೆ, ದಾಂಡೇಲಿ ಆಗಿರ್ಬೋದು, ಅನ್ಸಿ ಆಗಿರ್ಬೋದು, ರಾಣೆಬೆನ್ನೂರು, ಗುಡಬಿ ನೋಡಿ, ಶಿವಮೊಗ್ಗ, ಶರಾವತಿ ಆಗಿರ್ಬೋದು, ಓಕೆ, ಕುದುರೆಮುಖ, ಸೋಮೇಶ್ವರ ಎಲ್ಲಿ ಬರುತ್ತೆ, ಮೂಕಾಂಬಿಕಾ ಸಂರಕ್ಷಣಾ. ನಾನು ಇಲ್ಲೂ ಲಿಸ್ಟ್ ಕೊಡ್ತೀನಿ, ನಾನು ಇಲ್ಲೂ ಇದೆ ನೋಡಿ, ಇನ್ನು ನಾನು ಇಲ್ಲಿ ಲಿಸ್ಟ್ ಕೊಡ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು, ಬಂಕಾಪುರ ನವಿಲು ಆಗಿರ್ಬೋದು, ಬಳ್ಳಾರಿ ಇದಾಗಿರ್ಬೋದು, ಮತ್ತೆ ಮಂಡ್ಯದ ಬೇರೆ ಬೇರೆ ಮಾಗಿಡಿಕೆರೆ ಸಂರಕ್ಷಣಾ ಗದಗದ ಆಗಿರ್ಬೋದು, ಕೊಕ್ಕರೆ ಬೆಳ್ಳೂರು ಆಗಿರ್ಬೋದು, ಕೋಲಾರ ಲೀಫ್ ನೋಸ್ ಬ್ಯಾಟ್, ಇದನ್ನು ಪದೇ ಪದೇ ಕೇಳಿದ್ದಾನೆ. ಬ್ಯಾಟ್ ಸಂರಕ್ಷಣಾ ಪ್ರದೇಶ ಕೋಲಾರದಲ್ಲಿ ಇರತಕ್ಕಂಥದ್ದು ಆಗಿರ್ಬೋದು. ಓಕೆ, ಮತ್ತೆ ಕಾಳಿ ಹುಲಿ ಆಗಿರ್ಬೋದು, ರಂಗನತಿಟ್ಟೆ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ಓಕೆ, ನಿಮ್ಗೆ ಗುಡವಿ ಆಗಿರ್ಬೋದು, ರಾಣೆಬೆನ್ನೂರು ಕೃಷ್ಣಮೃಗ ಆಗಿರ್ಬೋದು, ದಾರೋಜಿ ಕರಡಿ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ನೋಡಿ ಲಿಸ್ಟ್ ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿದ್ದೀನ ಒಂದ್ಸಲ. ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಪಲ್ಲೂ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಬರುತ್ತೆ ಅಂತ. ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ? ಬನ್ನಿ ಸರ್, ನೆಕ್ಸ್ಟ್ ಹೋಗೋಣ. ಬನ್ನಿ. ಜಲಾಶಯಗಳು ನೋಡಿ, ಎಲ್ಲ ಹೊಂದಿಸಿ ಬರೆಯಿರಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಇದು ಸಿಂಪಲ್ ಕ್ವಶನ್ಸ್ಗಳು, ಬಟ್ ಇದು ಎಷ್ಟು ಸಣ್ಣ ಸಣ್ಣದ್ ಕೇಳಿದ್ದಾನೆ. ದೊಡ್ಡ ನಿಮ್ಗೆ ಗೊತ್ತಿರುತ್ತೆ, ಸಣ್ಣ ಸಣ್ಣದ್ ಕೇಳ್ತಾನೆ. ಸೊ ಇಲ್ಲಿ ನೋಡಿ, ವಾಣಿ ವಿಲಾಸ ಸಾಗರ, ಹಂಗಾಗಿ ಕಂಪ್ಲೀಟ್ ನಿಮ್ಗೆ ಸಿಗುತ್ತೆ ವೆಬ್ಸೈಟ್ ಅಲ್ಲೇ. ನಿಮ್ಗೆ ನಮ್ಮ ಕರ್ನಾಟಕದ ಇದಕ್ಕೆ ಹೋದ್ರೆ ಅಲ್ಲಿ ಕಂಪ್ಲೀಟ್ ನೋಡ್ಕೊಂಡ್ಬಿಡಿ ಒಂದ್ಸಲ. ವಾಣಿ ವಿಲಾಸ ಸಾಗರ, ಮಾರ್ಕೋನಹಳ್ಳಿ ಜಲಾಶಯ, ಹಿಡ್ಕಲ್ ಅಂಡ್ ಹಿಪ್ಪರಗಿ. ನೋಡಿ, ಮಾರ್ಕೋನಹಳ್ಳಿ ಆಗಿರ್ಬೋದು, ಹಿಪ್ಪರಗಿ, ಇದೆಲ್ಲ ನಿಮ್ಗೆ ಓದಿರಲ್ಲ ತುಂಬಾ ಜನ. ಓಕೆ, ಆ ಜಿಲ್ಲೆ ಆಸುಪಾಸು ಅವ್ರಿಗೆ ಗೊತ್ತಿರುತ್ತೆ. ಈಗ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರೋರ್ಗೆ ಮೈಸೂರು, ಬೆಂಗಳೂರು, ಈ ಕಡೆ ಆಸುಪಾಸು ಏನಿದೆ, ಮಂಡ್ಯ, ಹಾಸನ, ಇಲ್ಲಿಲ್ಲ ಸಣ್ಣ ಸಣ್ಣದು ಡ್ಯಾಮ್ಗಳು ನಿಮ್ಗೆ ಗೊತ್ತಿರುತ್ತೆ. ಉತ್ತರ ಕರ್ನಾಟಕ ಹೋದ್ರೆ ಆ ಸುತ್ತಮುತ್ತ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ವಾಣಿ ವಿಲಾಸ ಸಾಗರ ಯಾವ್ದು ಸರ್? ವೇದಾವತಿ. ಮಾರ್ಕೋನಹಳ್ಳಿ ಯಾವುದು? ಶಿಂಷಾ. ಹಿಡಕಲ್ ಯಾವುದು? ಘಟಪ್ರಭಾ. ಹಿಪ್ಪರಗಿ ಬಂದು ಕೃಷ್ಣ. ಸೊ ಆಪ್ಷನ್ 3. ಓಕೆ, ಮಾರ್ಕೋನಹಳ್ಳಿ ಶಿಂಷಾ ವ್ಯಾಲಿ, ಓಕೆ, ತುಮಕೂರು. ಹಿಡ್ಕಲ್ ಬಂದು ಘಟಪ್ರಭಾ, ಬೆಳಗಾಂ ಡಿಸ್ಟ್ರಿಕ್ಟ್, ಕೃಷ್ಣಾ ನದಿ. ವಾಣಿ ವಿಲಾಸ ಬಂದು ನಿಮಗೆ ವೇದಾವತಿ, ಚಿತ್ರದುರ್ಗ ಹತ್ರ ಬರುತ್ತೆ, ಕೃಷ್ಣಕ್ಕೆ ಸೇರುತ್ತೆ ಅದು. ಆಮೇಲೆ ಹಿಪ್ಪರಗಿ ಬ್ಯಾರೇಜ್, ಅದು ಕೂಡ ಇರ್ತಕ್ಕಂಥ ಕೃಷ್ಣಾ ರಿವರ್, ಹಿಪ್ಪರಗಿ ವಿಲೇಜ್, ಬಾಗಲಕೋಟ ಜಿಲ್ಲೆ. ಓಕೆ, ನೋಡಿ, ಆ ಜಿಲ್ಲೆ ಆಸುಪಾಸು ಇರೋರು ಗೊತ್ತಿರುತ್ತೆ ಇದು. ಓಕೆ, ಅರ್ಥ ಆಯ್ತಲ್ಲ? ನೋಡಿ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ. ನಿಮ್ಗೆ ಪ್ರಿಪರೇಷನ್ ಲೆವೆಲ್ ಹೆಂಗಿರ್ಬೇಕು ಅಂತ ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನೀವು ಎಷ್ಟು ಡೀಟೇಲ್ ಆಗಿ ಓದಬೇಕು ಅಂತ. ಫೈನ್ ಸರ್, ಚಲೋ ಮೂಟು ನೆಕ್ಸ್ಟ್ ಕ್ವಶನ್ ಬನ್ನಿ. ಓಕೆ, ಇಲ್ಲೂ ಕೂಡ ರಾಜ್ಯಗಳು ಮತ್ತು ಆದಿವಾಸಿ ಸಮುದಾಯ, ಟ್ರೈಬಲ್ ಕಮ್ಯುನಿಟೀಸ್ ಕೇಳಿರೋದು. ಮಧ್ಯಪ್ರದೇಶ ನೋಡಿ, ಈ ತರದ್ದು ಪದೇ ಪದೇ ಬರ್ತಾ ಇರುತ್ತೆ ಎಕ್ಸಾಮ್ ಅಲ್ಲಿ. ನಾನು ನಿಮಗೆ ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದೀನಿ, ಗೌರ್ಮೆಂಟ್ ಟ್ರೈಬಲ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್, ಅದನ್ನು ನೋಡ್ಕೊಂಡ್ರೆ ಸಾಕು. ನಮ್ಮ ಟೆಲಿಗ್ರಾಮ್ ಮಾಡಿದ್ದೀನಿ, ಬೇಕಾದ್ರೆ ಈಗಲೂ ಕೊಡ್ತೀನಿ. ಐ ವಿಲ್ ಶೋ ಯು. ಫಸ್ಟ್ ಈ ಕ್ವಶನ್ ನೋಡ್ಬೋಣ ಬನ್ನಿ. ಮಧ್ಯಪ್ರದೇಶ, ಗುಜರಾತ್, ಅಸ್ಸಾಂ, ಜಮ್ಮು ಕಾಶ್ಮೀರ, ಇಲ್ಲಿ ಗೊಂಡರು, ಬಿಲ್ಲರು, ಖಾಸಿಗಳು, ಇರೋಳರು. ಹೊಂದಿಸಿ ಬರೀಬೇಕು ಅಲ್ಲ, ಇಲ್ಲಿ ಕೊಟ್ಟಿರೋದು ಯಾವ್ದು ಸಣ್ಣ ಹೊಂದಾಣಿಕೆ ಆಗಿದೆ ಅಂತ ನೋಡಿ. KPS ಅಲ್ಲಿ ಹೊಂದಿಸಿ ಬರೆಯೋದೇ ಕೇಳ್ತಾನೆ. ಇತ್ತೀಚೆಗೆ ಜೋಡಿಗಳು ಬರುತ್ತೆ, ಎಷ್ಟು ಪೇರ್ ಕರೆಕ್ಟ್ ಅಂತ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಒಂದ್ಸಲ ಕರೆಕ್ಟ್ ಆಗಿ ಕ್ವಶನ್ ಓದಿಲ್ಲ ಅಂದ್ರೆ ನಾವು ಈ ಒಂದು ಸೀರೀಸ್ ಎಲ್ಲ ಮಾಡಿದೀವಿ. ಯಾವ್ದು ತಪ್ಪು ಅಂತ ಕೇಳ್ತಾನೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿದ್ವಿ ನಾವು. ಇಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದ, ಇಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ಎಷ್ಟು ಜೋಡಿಗಳು ಸರಿ ಅಂತ ನೋಡ್ಕೋಬೇಕು. ಕ್ವಶನ್ ಕ್ಲೀನ್ ಆಗಿ ಓದ್ಕೋಬೇಕು. ಮಧ್ಯಪ್ರದೇಶ ಗೊಂಡೋರಲ್ಲಿ ಇದಾರ, ಗೊಂಡಾಸ್, ಎಸ್, ಮಧ್ಯಪ್ರದೇಶದಲ್ಲಿ ಇದ್ದಾರೆ, ಹೌದು. ಗುಜರಾತ್ ನಲ್ಲಿ ಬಿಲ್ಲರ್ ಇದಾರ, ಎಸ್ ಇದ್ದಾರೆ, ಗುಜರಾತ್ ನಲ್ಲಿ ಬಿಲ್ಲರ್ ಇದ್ದಾರೆ. ಅಸ್ಸಾಂನಲ್ಲಿ ಕಾಸಿಗಳಿದ್ದಾರೆ. ಕಾಸಿ ಬಂದು ನಿಮಗೆ ಮೇಘಾಲಯ ಅಥವಾ ತ್ರಿಪುರ ಅಲ್ವಾ ಸರ್? ಇತ್ತಪ್ಪ ಅಸ್ಸಾಂ. ಜಮ್ಮು ಕಾಶ್ಮೀರ ಇರುಳರು ಬಂದು ನಿಮ್ಗೆ ಇದು ಈಸಿ ಕ್ವಶನ್. TN ಅಂದ್ರೆ ತಮಿಳುನಾಡಲ್ಲಿ ಬರೋದು, ತಮಿಳುನಾಡು. ಸೊ ಇದು ತಪ್ಪು. ಹಂಗಾರೆ ಎಷ್ಟು? 2 ಮಾತ್ರ. ಅಂದ್ರೆ ಮಧ್ಯ ಆಪ್ಷನ್ 1 and 2 2 ಜೋಡಿ ಮಾತ್ರ ಸರಿ ಅಲ್ಲ. ನಾನು ಲಿಸ್ಟ್ ಕೊಡ್ತೇನೆ, ನಿಮ್ಗೆ ತೋರಿಸ್ತೀನಿ, ವಿಲ್ ಶೋ ಯು. ನೋಡಿ, ತ್ರಿಪುರದಲ್ಲಿ ನಿಮಗೆ ಕಾಸಿ ಸಿಗ್ತಾರೆ, ಮೇಘಾಲಯದಲ್ಲೂ ಸಿಗ್ತಾರೆ. ನಾನು ಅದನ್ನೇ ಹೇಳಿದ್ದು. ಅಸ್ಸಾಮಲ್ಲಿ ನಿಮಗೆ ಕಾಸಿ ಇಲ್ಲ, ನೋಡಿ ಕಾಸಿ ಇಲ್ಲ, ಅಸ್ಸಾಮಲ್ಲಿ ಕಾಸಿ ಇಲ್ಲ. ಇನ್ನು ವೆರಿ ಇಂಪಾರ್ಟೆಂಟ್ ನಮಗೆ ಇನ್ನು ಮಧ್ಯಪ್ರದೇಶದಲ್ಲಿ ಇಲ್ಲಿ ನಿಮಗೆ ಗೋಂಡಾ ಸಿಗ್ತಾರೆ. ಓಕೆ, ಗೋಂಡಾ. ಇನ್ನು ಗುಜರಾತ್ಗೆ ಬಂದ್ರೆ ನಿಮಗೆ ಇಲ್ಲಿ ಬಿಲ್, ಧೋಂಡಿಯಾ, ಗೋಂಡಾ, ಸಿದ್ದಿ ಅಲ್ಲೂ ಸಿಗ್ತಾರೆ. ಇಲ್ಲಿ ಯಾವ್ದೋ ಗುಜರಾತ್ಗೆ ಬಿಲ್ ಕೊಟ್ಟಿದ್ರೆ ಬಿಲ್ಲರು, ಎಸ್ ಕರೆಕ್ಟ್. ಜಮ್ಮು ಕಾಶ್ಮೀರದಲ್ಲಿ ಇರೋದಿಲ್ಲ. ಜಮ್ಮು ಕಾಶ್ಮೀರ ಇರೋದು ಬೇರೆ ಬೇರೆ, ಗಾರ್, ಗುಜ್ಜರ್, ಗಡ್ಡಿ. ಓಕೆ, ನಮ್ಗೆ ಇರಳು ಬರ್ತಕ್ಕಂಥ ತಮಿಳ್ನಾಡು ನೋಡಿ, ಇರುಳರ್, ಕಮ್ಮಾರ್, ಕೊಂಡಕಾಪೋಸ್, ಕೋಟಾ, ತೋಡಾ, ಇವರೆಲ್ಲ ಬರೋದು ತಮಿಳ್ನಾಡಲ್ಲಿ. ಓಕೆ, ಇದು ಒಂದು ನಮ್ಮ ನಿಮ್ಗೆ ಎಕ್ಸಾಮ್ಗಳಲ್ಲಿ ಭಾರತದ್ದು ಪರ್ಟಿಕ್ಯುಲರ್ ವಲ್ನರಬಲ್ ಟೈಪ್ಸ್ ಅಂತ, ಅಂದ್ರೆ ಮೇಜರ್ ಟ್ರೈಬ್ಸ್ಗಳು ಅದು ಕೇಳ್ತಾರೆ. ಇದು ಬಿಟ್ರೆ ನಿಮ್ಗೆ ಪ್ರಪಂಚದ ಕೇಳ್ತಾರೆ. ಅದು ಪ್ರೀವಿಯಸ್ ವಿಡಿಯೋ ಮಾಡಿದೀನಿ ಅನ್ಕೋತೀನಿ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಅಥವಾ ಪ್ರೀವಿಯಸ್ ಕ್ವಶನ್ಸ್ ಡಿಸ್ಕಸ್ ಮಾಡಿ, ದಯವಿಟ್ಟು ನೋಡಿದ್ರೆ ನೋಡಿ. ಪ್ರಪಂಚದ ಪ್ರಮುಖ ಬುಡಕಟ್ಟು ಜನಗಳು ಕೂಡ ಕೇಳ್ತಾರೆ. ಎಷ್ಟು ಸರಿ ಅಥವಾ ಹೊಂದಿಸಿ ಬರೀ ಈ ತರ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ?
ಎಸ್ ನೆಕ್ಸ್ಟ್ ಬರ್ತೀನಿ, ಕೈಗಾರಿಕಾ ಪ್ರದೇಶ ಮತ್ತೆ ದೇಶ. ನೋಡಿ ಇವೆಲ್ಲ ಸಮ್ ಬೇಸಿಕ್ ಕ್ವಶನ್ಸ್ ಈ ವಿಡಿಯೋದಲ್ಲಿ ತಗೊಂಡಿರೋದು, ಯಾವ ತರ ಹೊಂದಿಸಿ ಬರೆಯಲು ಬರುತ್ತೆ ಅಂತ ಬಂದಿರ್ತಕ್ಕಂಥ ಕ್ವಶನ್ಸ್ಗಳು ಕೂಡ. ರೂರ್ ಯಾವ್ದು ಸರ್? ಕಣ್ಮುಚ್ಕೊಂಡು ಟಿಕ್ ಹಾಕ್ತೀರಾ, ರೂರ್ ಅಂದ್ರೆ ಜರ್ಮನಿ ಅಂತ ಬಿಡ್ತೀರಾ ಅಲ್ಲ ಸರ್? ಇದೊಂದು ಗೊತ್ತಿರುತ್ತೆ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತ ಹಾಕ್ಬಿಡ್ಬೋದು. A4 ಇದೊಂದೇ. ಮಂಚೂರಿಯಾ ಬಂದು ನಿಮಗೆ ಚೀನಾದಲ್ಲಿ ಬರ್ತಕ್ಕಂಥದ್ದು, ಯಾವ್ದಕ್ಕೆ ಫೇಮಸ್ ಹೇಳಿ ನೋಡೋಣ? ಐಸೆಕೋಲಿ ಮತ್ತೆ ನೋವಿ ಪ್ರದೇಶ ಜಪಾನಲ್ಲಿ ಯಾವ್ದಕ್ಕೆ ಫೇಮಸ್ ಹೇಳಿ ನೋಡೋಣ? ಬೋಸ್ಟನ್ US ಯಾವ್ದಕ್ಕೆ ಫೇಮಸ್ ಹೇಳಿ ನೋಡೋಣ? ಇವೆಲ್ಲ ಯಾವ ಕೈಗಾರಿಕಾ ಪ್ರದೇಶ, ಯಾವ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೇಮಸ್ ಅಂತ ಹೇಳಿ ನೋಡೋಣ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ರೂರ್ ಬಂದು ನಿಮಗೆ ವೆರಿ ಫೇಮಸ್ ಫಾರ್ ಕೋಲ್ ಮೈನಿಂಗ್, ಸ್ಟೀಲ್, ಹೆವಿ ಇಂಡಸ್ಟ್ರೀಸ್ಗೆ. ಬೋಸ್ಟನ್ USA ಟೆಕ್ನಾಲಜಿ, ಫೈನಾನ್ಸ್ ಅಂಡ್ ಎಜುಕೇಶನ್, ಬಯೋಟೆಕ್ನಾಲಜಿ, ಸಾಫ್ಟ್ವೇರ್ ಗೆ ತುಂಬಾ ಫೇಮಸ್. ಮಂಚೂರಿಯನ್ ರೀಜನ್ ಚೈನಾದಲ್ಲಿ, ಅದರಲ್ಲಿ ಬೇರೆ ಬೇರೆ ಫ್ಯಾಕ್ಟರೀಸ್, ಸ್ಟೀಲ್ ಫ್ಯಾಕ್ಟರಿ ನೋಡಬಹುದು, ಶಿಪ್ ಬಿಲ್ಡಿಂಗ್ ಆಗಿರ್ಬೋದು, ರಾ ಮೆಟೀರಿಯಲ್ಸ್, ಮೆಷಿನರಿ ಆಗಿರ್ಬೋದು ಅಂತ ಫ್ಯಾಕ್ಟರೀಸ್ ಗಳಿಗೆ. ಮಿಸ್ಸೇಬೆ ಜಪಾನ್ ಆಗಿರ್ಬೋದು, ನೋಬಿ ಇದು ಕೂಡ ಜಪಾನ್. ಓಕೆ, ಇದು ಮ್ಯಾನುಫ್ಯಾಕ್ಚರಿಂಗ್, ಶಿಪ್ ಬಿಲ್ಡಿಂಗ್ ಆಗಿರ್ಬೋದು. ಓಕೆ, ಈ ಕಡೆ ಬಂದ್ರೆ ನಗೋಯಾ ಹತ್ರ ಬರುತ್ತೆ, ಇದು ಆಟೋಮೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು. ಟೊಯೋಟಾ ಕಂಪ್ನಿ ಜಪಾನ್ ಗೊತ್ತಿದೆಯಲ್ಲ. ಸೊ ಈ ತರದ ಒಂದು ಆಟೋಮೇಟಿವ್ ಪ್ರಾಡಕ್ಟ್ಸ್ಗೆ ವೆರಿ ಫೇಮಸ್. ಓಕೆ, ಈ ತರ ತುಂಬಾ ಲಿಸ್ಟ್ ಇದೆ. ಓಕೆ, ನಾವು ಎಷ್ಟೇ ಲಿಸ್ಟ್ ನೀವು ನೋಡ್ಕೋಬೇಕು, ಎಲ್ಲ ನೋಡ್ಬೇಕಾಗತ್ತೆ. ಇದೇ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್ ಅಂತಲ್ಲ. ಇದು ಮೊದಲು ಬರ್ತಾ ಇತ್ತು, ಈಗಲೂ ಕೂಡ ಮಧ್ಯ ಬರ್ತವೆ. ನಾನು ಹೇಳಿದ್ರೆ ಇವೆಲ್ಲ ಸ್ಟ್ಯಾಟಿಕ್ ಕ್ವಶನ್ಸ್ಗಳು. ಈ ತರ ಕ್ವಶನ್ಸ್ ಬಂದ್ರೆ ಬಿಡಬೇಡಿ ಅಂತೀನಿ ಅಷ್ಟೇ. ಸ್ಟ್ಯಾಟಿಕ್ ಕರೆಂಟ್ ಅಫೇರ್ ಎಷ್ಟು ಓದಿರಲ್ಲ, ತುಂಬಾ ಇದೆ, ಎಲ್ಲೋ ಬಂದ್ಬಿಡ್ತು, ಓಕೆ ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟ್ಯಾಟಿಕ್ ಮೊದ್ಲೆಲ್ಲ ಕೇಳಿದ್ದಾನೆ, ಈಗಲೂ ಇಲ್ಲೊಂದು ಇಲ್ಲೊಂದು ಬರುತ್ತೆ, ಬರ್ದೇನು ಇರ್ಬೋದು. ಬಟ್ ಸ್ಟ್ಯಾಟಿಕ್ ಪೋರ್ಷನ್ ಯು ಶುಡ್ ರೀಡ್ ಅಲ್ವಾ? ನೀವು ಅದು ಇದರದೆಲ್ಲ ಲಿಸ್ಟ್ ಇಟ್ಕೊಂಡಿರಿ. ಓಕೆ, ಸೊ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ. ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೋಡಿ, ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.